ಇನ್ನು ಯಾವಾಗ ಭಾರತ ಪಾಕಿಸ್ತಾನದ ಮಿಸೈಲ್ಗಳನ್ನು ಹೊಡೆದು ಉರುಳಿಸ್ತು, ಪಾಕಿಸ್ತಾನ ಶೆಲ್ ದಾಳಿ ಮಾಡೋದಕ್ಕೆ ಅಂತ ಮುಂದಾಯಿತು. ಈ ಶೆಲ್ ದಾಳಿಯಿಂದಾಗಿ ಸ್ಫೋಟ ಸಂಭವಿಸಿರುವಂಥದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಶೆಲ್ ಬ್ಲಾಸ್ಟ್ ಆಗುವಂತಹ ಭಯಾನಕ ದೃಶ್ಯ ಸೆರೆಯಾಗಿದೆ. ಜಮ್ಮು ಕಾಶ್ಮೀರದ ರೆಹರಿಯಲ್ಲಿ ಪಾಲ್ ಶೆಲ್ ಸ್ಫೋಟವಾಗಿರುವಂಥದ್ದು ದೃಶ್ಯ ಬಂದಿದೆ. ಮೇ 7ರಂದು ಶೆಲ್ ದಾಳಿಯ ದೃಶ್ಯ ಸೆರೆಯಾಗಿದೆ. ಜನನಿ ಬೀಡ ಪ್ರದೇಶದಲ್ಲೇ ಭೀಕರ ಸ್ಫೋಟ ಸಂಭವಿಸಿರುವಂಥದ್ದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆಯಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಯಾವಾಗ ಪಾಕಿಸ್ತಾನ ಮಿಸೈಲ್ ಮೂಲಕವಾಗಿ ದಾಳಿ ಮಾಡೋದಕ್ಕೆ ಅಂತ ಮುಂದಾಯಿತು, ಭಾರತದ S-400 ಆ ಮಿಸೈಲ್ಗಳನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿತ್ತು. ಆದರೆ ಯಾವಾಗ ಮಿಸೈಲ್ಗಳನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ಅಂತ ಮುಂದಾಯಿತು ಭಾರತ, ಆಗ ಶೆಲ್ ಮೂಲಕವಾಗಿ ದಾಳಿ ಮಾಡೋದಕ್ಕೆ ಅಂತ ಹೇಳಿ ಪಾಕಿಸ್ತಾನ ಮುಂದಾಯಿತು. ಅಂದರೆ ಅದನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ವಿಫಲಗೊಳಿಸೋದಕ್ಕಾಗಲ್ಲ. ಹೀಗಾಗಿ ಶೆಲ್ ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಜನನಿ ಬೀಡ ಪ್ರದೇಶಗಳನ್ನು ದಾಳಿ ಮಾಡೋದಕ್ಕೆ ಅಂತ ಮುಂದಾಯಿತು. ಈ ರೀತಿಯಾಗಿ ಜನನಿ ಬೀಡ ಪ್ರದೇಶ, ಸಾರ್ವಜನಿಕರ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ದೃಶ್ಯ ಈಗ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಮಿಸೈಲ್ ಮೂಲಕವಾಗಿ ದಾಳಿ ಮಾಡಿದ್ರೆ ಅದನ್ನು ವಿಫಲಗೊಳಿಸುತ್ತೆ ಭಾರತ ಅಂತ ಹೇಳಿ ಪಾಕಿಸ್ತಾನ ಶೆಲ್ಗಳನ್ನು ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಮನೆಗಳು, ಅಂಗಡಿಗಳ ಮೇಲೆ ದಾಳಿ ಮಾಡಿರುವಂತಹ ದೃಶ್ಯಗಳು ಸ್ಥಳದಲ್ಲಿ ಇರುವಂತಹ ಸಿಸಿಟಿವಿಯ ದೃಶ್ಯಾವಳಿಯಲ್ಲಿ ಸೆರೆಯಾಗಿದೆ.